ಈ ಥರದೊಂದು ಸೀರಿಯಲ್ ಆಫರ್ ಬಂದಾಗ ಫಸ್ಟ್ ಥಾಟ್ ಏನೋಗಿದಾಗ ನೀವು ಸಿನಿಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದರೆ ನೀವು ಸೀರಿಯಲ್ನೇ ಯಾಕೆ ಚೂಸ್ ಮಾಡಿದ್ದು ನೀವು? ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳ್ದಂಗೆ ದ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದರು, ಬಟ್ ಎಲ್ಲೂ ಸ್ಟೋರೀಸ್ ಏನೂ ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ನ ಮೀಟ್ ಮಾಡ್ತೀನಿ. ಮಧು ಸರ್ ಆಡಿಷನ್ ತೊಗೋತಾರೆ ನನಗೆ. ಸೊ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆಂಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತೊಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸಜೆಷನ್ಸ್ ಆಗಲಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಪ್ಟ್ ಮಾಡಿಕೊಂಡೆ ಅಂತಂದರೆ. ಆ್ಯಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳಬೇಕು, ನಾನು ಆ್ಯಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಆ್ಯಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾವ್ ಮ್ಯಾಮ್. ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ, ಈಗ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಡ್ತೀನಿ. ಸೊ ಕ್ಲೋಸಪ್ ಬಂದಾಗ ಸೇಮ್ ಆ್ಯಕ್ಟಿಂಗ್ ವಾಪಸ್ ಮಾಡಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ ಬಂದರೆ ಲೈಕ್ ತುಂಬ ಕಲಿಯೋಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ತುಂಬ ಹುಡುಗಿರಿಗೆ ಇಷ್ಟ ಆಗಿದ್ರೆ, ತುಂಬ ಬಬ್ಲಿಯಾಗಿ ಕಾಣಿಸ್ಕೊಂಡಿದ್ರೆ, ಈ ಸೀರಿಯಲಲ್ಲಿ ವಿಲನ್ ಥರ ಕಾಣಿಸ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ವಿಲನ್ ಅನ್ನೋದು ಸೀರಿಯಲಲ್ಲಿ ವಿಲನ್ ಅಂತನಾ ರಿಯಲ್ ಲೈಫಲ್ಲ? ಪ್ರೊಮೋ ನೋಡ್ಬೇಕಾದ್ರೆ ಸ್ವಲ್ಪ ವಿಲನ್ ಥರ ಕಾಣಿಸ್ತಾ ಇದ್ದೀರಾ. ಓಕೆ, ವಿಲನ್ ಈ ಸೀರಿಯಲಲ್ಲಿ ಅನ್ನೋದು ಅದೇ ಇರೋದು ಟ್ವಿಸ್ಟ್ ಮ್ಯಾಮ್. ಈಗಲೇ ಹೇಳೋಕ್ಕಾಗಲ್ಲ, ನೋಡ್ಬೇಕು ನೀವು. ಆದರೆ ಫ್ರೇಮಲ್ಲಿ, ಸಾರಿ ನನ್ನ ವಾಯ್ಸ್ ತುಂಬ that's fine. ಇದಿದೆ, ಏನು ತಿಳ್ಕೊಬಿಡಿ. ಬಟ್ ನಿಮ್ಮಿಬ್ರು ನೋಡ್ತಾ ಇದ್ರೆ ಫ್ರೇಮಲ್ಲಿ ಹಿಂದ್ಗಡೆ ಪೋಸ್ಟಲ್ಲಿ ಚಿಂತಾಕ್ರಾಂತರಾಗಿದ್ದೀರಾ. ಏನು ಕತೆ ಇದು? ಯಾಕೆ ಅಷ್ಟೊಂದು ಡಿಪ್ರೆಸ್ಸಲ್ಲಿ ಇದ್ದೀರಾ? ಖುಷಿಯಾಗಿರ್ಬೇಕು ತಾನೇ ಮದುವೆ ಆಗ್ಬೇಕಾದ್ರೆ? ಇಲ್ಲ, ಅದು ಕ್ಯಾರೆಕ್ಟರ್ ಆಗಿದೆ, ಸಿಚುವೇಶನ್ ಆಗಿದೆ. ಸೊ ಸಿಚುವೇಶನ್ನ ಎಲಾಬ್ರೇಟ್ ಮಾಡಿ ಅಲ್ಲ, ಹೇಳೋಕ್ಕಾಗಲ್ಲ. ಇಷ್ಟದಿಂದ ಮದುವೆ ಆಗ್ತಿದ್ದೀರಾ? ನೋಡ್ಬೇಕು ನೀವು, ಅದು ಹೇಳೋಕ್ಕಾಗಲ್ಲ. ಅಲ್ಲ ಡೈರೆಕ್ಟರ್ ಸರ್, ಪಾಪ ಹುಡುಗಿ ಅಷ್ಟು ಚಂದ ರೆಡಿ ಆಗಿದೆ, ಹೋಗಿ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ, ಆ ರೇಂಜಲ್ಲಿ ಇದೆ ಅವ್ರ ಮುಖ. ಅವರು ಇಷ್ಟ ಇಲ್ದಿರೋ ಮದುವೆ ಆಗ್ತಾ ಇರೋದ್ರಿಂದ ಒಲ್ಲದ ಮನಸ್ಸಿಂದ ಮದುವೆ ಆಗ್ತಾ ಇದಾರಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಹಂಗಿದೆ ಮೂಡ್ ಅಷ್ಟೇ. ಅಲ್ಲ, ಹುಡುಗಂಗೂ ಇಷ್ಟ ಇಲ್ಲ, ಹುಡುಗಿಗೂ ಇಷ್ಟ. ಹೌದು ಹೌದು. ಛೇ, ಏನ್ ಮಾಡೋದು? ಮುಂದೆ ಮದುವೆ ಆಗ್ತಾರಲ್ಲ, ಆಮೇಲೆ ಇಷ್ಟಪಡಕ್ಕೆ ಶುರು ಮಾಡ್ತಾರೆ ಬಿಡಿ. ಆಮೇಲೆ ಓಕೆ, ಅದೇ ಇನ್ನೊಂದು ಅಗ್ನಿ ಸಾಕ್ಷಿ ಆಗುತ್ತಾ ಇದು ಅಂತ. ನಿಮ್ಮ ಬಾಯಾರಿಕೆನ ಹಂಗೆ ಆವಡ್ಲಿ, 1000 ಎಪಿಸೋಡ್ ಹಂಗೆ ದಾಟ್ಲಿ. ದೇವದತ್ ದೇಶ್ಮುಖ್ ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡ್ರಿ? ಸೊ ನಂಗೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇಲ್ಲಿ ಇದ್ರಿಗೆ ಬಂದಾಗಲೂ ನಂಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡಿಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಾಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ರು. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ 1ಇಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟ್ರು ಬಿಡ್ತಾನೂ ಇಲ್ಲ ನಮಗೆ. ಸೊ ಎಸ್, ಸೊ ಇಟ್ಸ್ ಬೀನ್ ಎನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಯಾ, ಆ ಥರ. ಥ್ಯಾಂಕ್ ಯು.